ಧಾರವಾಡ ಭಾಗದಲ್ಲಿ ಮಾವು ಬೆಳೆಗಾರರಿಗೆ ಮೋಸ ಆಗಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಬೆಳೆ ನಷ್ಟಕ್ಕೆ ಸರಿಯಾದ ಪರಿಹಾರವನ್ನ ಕೊಟ್ಟಿಲ್ಲ ಅಂತ ಹೇಳಿ ರೈತರು ಆರೋಪವನ್ನ ಮಾಡ್ತಾ ಇದ್ದಾರೆ. ಡಿಸಿ ಸಚಿವರು ಅಧಿಕಾರಿಗಳಿಗೆ ಈ ಬಗ್ಗೆ ರೈತರು ದೂರನ್ನ ಕೊಟ್ಟಿದ್ದಾರೆ. ಬೆಳೆ ನಷ್ಟಕ್ಕೆ ಸರಿಯಾದ ಪರಿಹಾರವನ್ನ ನಮಗೆ ಕೊಟ್ಟಿಲ್ಲ, ವಿಮೆ ಕಂಪನಿಗಳು ಕೂಡ ನಮಗೆ ಮೋಸ ಮಾಡ್ತಿವೆ ಅಂತ ಹೇಳಿ ರೈತರು ಆರೋಪವನ್ನ ಮಾಡಿದ್ದಾರೆ. ಹಾಗಾದ್ರೆ ರೈತರಿಗೆ ಯಾವ ತರ ಮೋಸ ಆಗಿದೆ, ವಿಮೆ ಕಂಪನಿಗಳ ನಡೆ ಏನು, ತುರ್ತಾಗಿ ಏನು ಕ್ರಮ ಆಗಬೇಕಾಗಿದೆ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಈ ಮಾವಿನ ತೋಟಗಳದ್ದು ಏನೈತಿ ಭಾಳ ನುಕ್ಸಾನ ಐತಿ. ಈ ಮಂಜು ಬಿದ್ದ ಹೂ ಅಕ್ಕಾವು ಉದುರಿ ಹೊಕ್ಕಾವು. ಮಾವಿಂದ್ರಿ ಇನ್ಶೂರೆನ್ಸ್ ಕಟ್ಟಿಸ್ಕೋತಾರೆ ರೀ. ಒಂದು ಊರಾಗ ಒಂದು ಥರ ಕೊಡ್ತಾರೆ ರೀ, ಒಂದು ಊರಾಗ ಒಂದು ಥರ ಕೊಡ್ತಾರೆ ರೀ. ಇನ್ಶೂರೆನ್ಸ್ ತುಂಬೇವ್ರಿ, ಇನ್ಶೂರೆನ್ಸ್ ತುಂಬಿದ್ದು ನಮ್ಗೆ ಏನು ಬಂದೇ ಇಲ್ಲ ರೀ. ಹವಾಮಾನ ವೈಪರೀತ್ಯ, ಮಂಜು, ಅಕಾಲಿಕ ಮಳೆ, ಆಲಿಕಲ್ಲು ಮಳೆ, ಹೀಗೆ ಒಂದಲ್ಲ ಒಂದು ಕಾರಣಕ್ಕೆ ಮಾವಿನ ಫಸಲು ಹಾಳಾಗ್ತಿದೆ. ರೈತರ ನೆರವಿಗೆ ಬರಬೇಕಾಗಿರೋ ವಿಮಾ ಕಂಪನಿ ಸೈಲೆಂಟ್ ಆಗಿವೆ. ವಿಮೆ ಪರಿಹಾರ ನೀಡುವಲ್ಲಿ ತಾರತಮ್ಯ ಆಗ್ತಿದೆ. ಹೌದು, ಧಾರವಾಡ ಜಿಲ್ಲೆಯ ಪ್ರಮುಖ ತೋಟಗಾರಿಕಾ ಬೆಳೆ ಅಂದರೆ ಅದು ಮಾವು. ಜಿಲ್ಲೆಯಲ್ಲಿ ಈಗ 12,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವಿನ ಬೆಳೆ ಇದೆ. ಅದರಲ್ಲೂ ಇಲ್ಲಿನ ಆಪೋಸ ಮಾವಿಗೆ ವಿದೇಶದಲ್ಲಿಯೂ ಸಾಕಷ್ಟು ಬೇಡಿಕೆ ಇದೆ. ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಮಾವು ನಾಶವಾಗಿದೆ. ಆದರೆ ಪರಿಹಾರ ನೀಡಬೇಕಾದ ವಿಮಾ ಕಂಪನಿಗಳು ಪರಿಹಾರ ನೀಡುವಲ್ಲಿ ತಾರತಮ್ಯ ಮಾಡ್ತಿವೆ. ಒಂದು ಗ್ರಾಮಕ್ಕೆ ಒಂದು ವಿಮಾ ಮೊತ್ತ, ಮತ್ತೊಂದು ಗ್ರಾಮಕ್ಕೆ ಮತ್ತೊಂದು ವಿಮಾ ಮೊತ್ತ ನೀಡುತ್ತಿವೆ ಅನ್ನುವ ಆರೋಪ ಕೇಳಿಬಂದಿದೆ. ಮಾವಿನ ಗಿಡದ ಏನು ರಾಸ ಅಂದ್ರೆ ಭಯಂಕರ ಹೂವು ಆದ್ರಿ. ಹೂವಾಗಿ ಎಲ್ಲನೂ ಉದಿರಿ ಹೋದ್ರಿ. ಉದಿರಿ ಹೋಗಿ ಈಗ ಎಲ್ಲ ಕರಿಬಿದ್ದು ಎಲ್ಲ ಬತ್ತಿ ಹೊಸದು ಹೋದ್ರಿ. ಈಗ ಇದ್ದಿದ್ದು ಒಂದು ಕಾಯಿ ಮಣ್ಣು ಆಣಿಕಲ್ ಬಡದ ಮಳೆ ಹೋಗಿ ಅವು ಸತ್ಯನಾಶ ಆಗಿ ಹೋದ ನೋಡ್ರಿ. ಲಾಸ್ ಆತ. ಇನ್ಶೂರೆನ್ಸ್ ತುಂಬಿಸ್ಕೊಂಡು ಹೋಗ್ತಾರ್ರಿ, ಕೊಡ್ತೇವೆ ಅಂತೇಳಿ ಅಲ್ಲೇ ಇಲ್ಲೇ ಕೊಡ್ತಾರ್ರಿ. ಇಲ್ಲಿ ನಮ್ಮ ಗಣಿಕೆ ಏನೂ ಬಂದಿಲ್ಲ ರೀ. ಇದು ಯಾವುದು ನಮಗೆ ರೈತರಿಗೆ ಅನುಕೂಲ ಮಾಡಿ ಕೊಡೋದಿಲ್ಲ ಸರ್ಕಾರ ಅನ್ನುವಂಥದ್ದನ್ನ ಈಗ 2-3 ವರ್ಷದಿಂದ ಕಟ್ಟೋದು ಸಹಿತ ಬಿಟ್ಟೇವ್ರಿ. ಅದನ್ನು ಒಂದು ಊರಿಗೆ ಬಂದ್ರೆ ಒಂದು ಊರಿಗೆ ಇದು ಬರೋದಿಲ್ಲ ರೀ. ಮಾವಿನ ತೋಟದ್ದು ಬೆಳೆ ಹಾನಿ ಇದನ್ನು ನಾವು ಇನ್ಶೂರೆನ್ಸನ್ನು ಕಟ್ಟಿರ್ತೀವಲ್ಲ, ಇದರ ಬರ್ತೈತೆ ಅಂತ ಕಟ್ಟಿರಿ, ಇದು ಬರೋದಿಲ್ಲ. ಒಂದು ಊರಿಗೆ ಬಂದ್ರೆ ಒಂದು ಊರಿಗೆ ಅದು ಬರೋದಿಲ್ಲ. ಇಲ್ಲೇ ಸುತ್ತಮುತ್ತ ಬಂದಿರ್ತಾವತ್ತೆ. ಈ ನಮ್ಮ ಜಿಲ್ಲಾ ನಮ್ಮ ಹಳ್ಳಿದ ಯಾಕೆ ಬಂದಿರೋದಿಲ್ಲ. ಆ ಪಂಚಾಯತಿ ಬಂದ್ರೆ ಈ ಪಂಚಾಯತಿಯಾಗ ಕೇಳ್ರಿ. ಮಳೆ, ಉಷ್ಣಾಂಶ, ಆರ್ದ್ರತೆ, ಮಂಜು, ಗಾಳಿಯ ವೇಗದ ದತ್ತಾಂಶವನ್ನು ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರವು ತೋಟಗಾರಿಕಾ ಇಲಾಖೆ ನೀಡುತ್ತೆ. ಈ ದತ್ತಾಂಶವನ್ನು ವಿಶ್ಲೇಷಣೆಗೆ ಒಳಪಡಿಸಿ ವಿಮಾ ಮೊತ್ತವನ್ನು ನಿರ್ಧರಿಸಲಾಗುತ್ತೆ. ಆದರೆ ಒಂದೇ ಕ್ಷೇತ್ರದಲ್ಲಿ ಹವಾಮಾನ ವೈಪರೀತ್ಯದಿಂದ ಮಾವು ಬೆಳೆ ಹಾನಿಯಾದರೆ ಪರಿಹಾರ ನೀಡುವಲ್ಲಿ ತಾರತಮ್ಯ ಮಾಡಲಾಗ್ತಿದೆ. ತೋಟಗಾರಿಕಾ ಇಲಾಖೆ, ಡಿಸಿ, ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಅಂತ ರೈತರು ಆರೋಪ ಮಾಡಿದ್ದಾರೆ. ಈ ಮಾವಿನ ತೋಟಗಳದ್ದು ಏನೈತಿ ಭಾಳ ನುಕ್ಸಾನ ಐತಿ. ಈ ಮಂಜು ಬಿದ್ದ ಹೂ ಅಕ್ಕಾವು ಉದುರಿ ಹೊಕ್ಕಾವು. ಎಣ್ಣೆ ಹೊಡೆದು ನಿಂತಲ್ಲ, ತುಟ್ಟಿ ಎಣ್ಣೆ ತಂದು ಹೊಡಿದು ಹೊಡೆದಕ್ಯಾರ ಸುಮ್ಮನೆ ಕೊಂಡ್ದು ಇನ್ಶೂರೆನ್ಸ್ ತುಂಬಿರ ಅವು ಏನು ಬರ್ದಿಲ್ಲ, ನಮ್ಗೆ ಬರ್ದಿಲ್ಲ. ಯಾರಿಗೆ ಬರ್ತಾವೆ ಯಾರಿಗೆ ಹೊಕ್ಕಾವು ಹೇಳಕ್ಕೆ ಬರ್ದಿಲ್ಲ. ಇದು ಇನ್ಶೂರೆನ್ಸ್ ಕಂಪ್ನಿ ಮಾಡಿದ ರೈತರ ಮೇಲೆ ಆಟ ಆಡ್ತೈತಿ. ರೈತರಿಗೆ ಏನು ಉಪಯೋಗ ಇಲ್ಲ. ಕಂಪ್ನಿನೇ ಬೆಳ್ಕೊಂತ ಹೊಂಟಾವಲ್ಲ, ಹೊರತಾಗಿ ರೈತ ಏನು ಬೆಳೆಯೋದಿಲ್ಲ ರೀ. ಮತ್ತು ಈಗ ಮಾವಿನ ಗಿಡದ್ದು ಏನಾರ ಪರಿಹಾರ ಕೊಡಬೇಕು. ಮತ್ತು ಯಾವುದೂ ಏನಿಲ್ಲ, ಖಾಲಿ ಪುಕ್ಕಟ್ಟು ದುಡ್ದು ಖಾಲಿ ಪುಕ್ಕಟ್ಟು ಕೊಂಡ್ರು ನಾವು. ಯಾರು ತಿನ್ನೋರು ಲಾಭ ತಿನ್ಕೊಂತ ಹೋಗಿಬಿಡ್ತೀವಿ. ಒಟ್ಟಾರೆಯಾಗಿ ಧಾರವಾಡ ಜಿಲ್ಲೆಯಲ್ಲಿ ಮಾವು ಬೆಳೆಗಾರರು ವಿಮಾ ಕಂಪನಿಗಳ ಕಳ್ಳಾಟಕ್ಕೆ ಸರ್ಕಾರ ತಡೆ ಹಾಕಬೇಕಾಗಿದೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ. ಈಗ ರೈತರ ಆರೋಪ ಏನು, ವಿಮೆ ಕಂಪನಿಗಳು ಸರಿಯಾಗಿ ಸರ್ವೆ ಮಾಡ್ತಾ ಇಲ್ವಾ, ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಈಗ ಸುಮಾರು ಎಷ್ಟು ವಿಸ್ತೀರ್ಣದಲ್ಲಿ, ಎಷ್ಟು ಪ್ರದೇಶದಲ್ಲಿ ಈ ಮಾವು ಬೆಳೆ ನಾಶವಾಗಿದೆ ಅಂತ ರೈತರು ಹೇಳ್ತಾ ಇದ್ದಾರೆ, ಯಾವ ರೀತಿ ಪರಿಹಾರ ಹಂಚಿಕೆ ಆಗಬೇಕಿಲ್ಲಿ ಅಂತ ಹೇಳ್ತಿದ್ದಾರೆ, ಮತ್ತೆ ವಿಮೆ ಕಂಪನಿಗಳ ನಡೆ ಬಗ್ಗೆ ರೈತರಿಗೆ ಯಾವ ತರ ಬೇಸರ ಇದೆ? ಹೌದು ಶರ್ಮಿತಾ, ಧಾರವಾಡ ಅಂದ್ರೆ ಒಂದ್ ಕಡೆಯಿಂದ ಪೇಡ ನಗರಿ ಅಂತ ಹೆಸರು ಪಡೆದಂತ ಈಗ ಆಪೋಸ್ ಹಣ್ಣಿಗೂ ಕೂಡ ಕಳೆದ 10 ವರ್ಷಗಳಿಂದ ಫೇಮಸ್ ಆಗಿದೆ. ಇದು ಧಾರವಾಡ ಜಿಲ್ಲೆಗೆ ಸೀಮಿತ ಆಗಿಲ್ಲ, ರಾಜ್ಯ ಮತ್ತು ಹೊರದೇಶಗಳಿಗೂ ಕೂಡ ಇಲ್ಲಿರುವಂತಹ ಮಾವಿಗೆ ಅತಿ ಹೆಚ್ಚು ಬೇಡಿಕೆ ಇರೋದ್ರಿಂದ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಏನಂತಂದ್ರೆ 12,000 ಹೆಕ್ಟೇರ್ ಪ್ರದೇಶದಲ್ಲಿ ಈಗಾಗಲೇ ಮಾವು ಬೆಳೆಯನ್ನ ಬೆಳೆಯಲಾಗ್ತಾ ಇದೆ. ರೈತರು ಕೂಡ ಹಲವಾರು ಬಾರಿ ಏನಂತಂದ್ರೆ ಪ್ರತಿ ವರ್ಷ ಕೂಡ ಮಾವು ಬೆಳೆಯನ್ನ ಬೆಳೆಯುತ್ತಾ ಬರ್ತಾ ಇದ್ರು. ಆದ್ರೆ ಹವಾಮಾನದ ವೈಪರೀತ್ಯದಿಂದ ಈಗಾಗಲೇ ಕೂಡ ಹೂ ಬಿಟ್ಟಂತ ಸಂದರ್ಭದಲ್ಲಿ ಮಂಜು ಬಿದ್ದಿರಬಹುದು, ಜೊತೆಗೆ ಕಾಯಿಗಳು ಬಿಟ್ಟಂತ ಸಂದರ್ಭದಲ್ಲಿ ಆನೆಕಲ್ಲು ಮಳೆಗಳಿಂದ ಹಾನಿ ಆಗ್ತಾ ಇತ್ತು. ಜೊತೆಗೆ ಈ ಬೆಳೆ ಹಾನಿಯನ್ನ ಹೋಗ್ಲಾಡಿಸ್ಬೇಕೆಂಬ ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ಕೂಡ ಏನಂತಂದ್ರೆ ಕೇಂದ್ರ ಸರ್ಕಾರ ಒಂದ್ ಕಡೆ ಏನಂದ್ರೆ ರೈತರಿಗೂ ಕೂಡ ಅನುಕೂಲ ಆಗೋಕೆ ಕೂಡ ಒಂದು ಫಸಲ್ ವಿಮಾ ಯೋಜನೆ, ಏನು ವಿಮಾ ಕಂಪನಿಯಿಂದ ಒಂದು ಖಾಸಗಿ ಕಂಪನಿಗಳಿಗೆ ವಿಮೆಯನ್ನ ತುಂಬಬಹುದು, ರೈತರು ತುಂಬಬೇಕು. ಬಿಡುಗಡೆದಂತ ಹಣವನ್ನ ರೈತರ ಅಕೌಂಟ್ಗೆ ನೇರವಾಗಿ ಹೋಗ್ಬೇಕಾಗಿತ್ತು. ಯಾಕಂತಂದ್ರೆ ಬೆಳೆ ಹಾನಿ ಆದ್ರೆ ನೇರವಾಗಿ ಖಾಸಗಿ ಕಂಪನಿಯವರ ನಂತರ ಹಣ ಭರಿಸುವಂತ ಸಂದರ್ಭ ಇದಾಗಿತ್ತು. ಆದ್ರೆ ಇಲ್ಲಿರುವಂತ ಖಾಸಗಿ ಕಂಪನಿಗಳಿಗೆ ನೀಡಿದಂತ ವಿಮಾ ಕಂಪನಿಗಳು ರೈತರೊಂದಿಗೆ ತಾರತಮ್ಯ ಮಾಡ್ತಾ ಇದೆ ವಿಮೆ ಕಂಪನಿಗಳು. ಬೇರೆ ಬೇರೆ ಪ್ರದೇಶದಲ್ಲಿ
ಒಂದೊಂದು ರೀತಿಯಾಗಿ ಇವರು ಇನ್ಶೂರೆನ್ಸನ್ನು ಹಣವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಮಗಿಲ್ಲಿ ತಾರತಮ್ಯ ಆಗಿ ಮೋಸ ಆಗ್ತಿದೆ, ವಿಮೆ ಕಂಪನಿಗಳೇ ನಮಗೆ ಮೋಸ ಮಾಡ್ತಿರೋದು ಅಂತ ಹೇಳಿ ರೈತರೀಗ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಇರ್ಬೋದು, ಅಧಿಕಾರಿಗಳು, ಸಚಿವರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದಾರೆ, ಪತ್ರವನ್ನು ಬರೆದಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಮಂಜುನಾಥ್, ಪ್ಲೀಸ್ ಗೋ ಹೆಡ್. ಹೌದು ಶರ್ಮಿತಾ, ಧಾರವಾಡದಲ್ಲಿ ಬೆಳೆದಂತ 12,000 ಹೆಕ್ಟೇರ್ ಪ್ರದೇಶದಲ್ಲಿ ಈಗಾಗಲೇ ಕೂಡ ಕಳೆದ 2 ತಿಂಗಳ ಹಿಂದೆ ಆರಂಭ ಆದಂತ ಹವಾಮಾನ ವೈಪರೀತ್ಯದಿಂದ ಆನೆಕಲ್ಲು ಮಳೆ ಇರಬಹುದು ಮತ್ತು ಮಂಜಿನಿಂದ 139 ಹೆಕ್ಟೇರ್ ಪ್ರದೇಶದಲ್ಲಿ ಈಗಾಗಲೇ ಕಡೆ ಈ ಪ್ರಸ್ತುತ ವರ್ಷದಲ್ಲಿ ಕೂಡ ಆರಂಭದಲ್ಲಿ ಮಾವು ಬೆಳೆ ಹಾನಿಯಾಗಿದೆ. ಈ ವಿಚಾರವಾಗಿ ಏನಂತಂದ್ರೆ ವಿಮಾ ತುಂಬಿದಂತ ರೈತರಿಗೂ ಕೂಡ ಏನಂತಂದ್ರೆ ಪರಿಹಾರ ನೀಡುವಲ್ಲಿ ತಾರತಮ್ಯವನ್ನು ಎದುರಿಸ್ತಾ ಇದೆ. ಇದಕ್ಕೆ ಪ್ರಮುಖವಾಗಿ ಆರೋಪ ಏನಂತಂದ್ರೆ ಪ್ರತಿಯೊಂದು ಹೋಬಳಿ ಮಟ್ಟಕ್ಕೆ ಮಾವು ಬೆಳೆಯನ್ನ ಆಧಾರವಾಗಿ ಮಾಡದಂತ ವಿಮಾ ಕಂಪನಿ ಹಣ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಆಯ್ದ ಗ್ರಾಮಗಳಿಗೆ ಮಾತ್ರ ವಿಮಾ ಹಣವನ್ನ ಬಿಡುಗಡೆ ಮಾಡುತ್ತೆ. ಇದರಲ್ಲೂ ಕೂಡ ಏನಂತಂದ್ರೆ ಒಂದ್ ಕಡೆಯಿಂದ ಒಂದು ಗ್ರಾಮದ ರೈತರಿಗೆ ಪರಿಹಾರ ನೀಡೋದಿರ್ಬೋದು, ಜೊತೆಗೆ ಇನ್ನೊಂದು ಗ್ರಾಮದ ರೈತರಿಗೆ ಪರಿಹಾರ ನೀಡ್ತಾ ಇಲ್ಲ. ಈಗಾಗಲೇ ಕೂಡ ಸಂಪೂರ್ಣವಾಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಏನಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಂತ ಸಂತೋಷ್ ಲಾಡ್ ಅವರ ಕ್ಷೇತ್ರದಂತ ಕಲಘಟಗಿ ಕ್ಷೇತ್ರದಲ್ಲಿ ಈಗಾಗಲೇ ಈ ವರ್ಷದಲ್ಲಿ ಅತಿ ಹೆಚ್ಚು ಬೆಳೆ ಹಾನಿಯಾಗಿದೆ. ಜೊತೆಗೆ ಧಾರವಾಡ ಇರ್ಬೋದು, ಜೊತೆಗೆ ಅಳ್ನಾವರ ತಾಲೂಕಿನಲ್ಲೂ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುವಂತಹ ಮಾವು ಬೆಳೆ ಹಾನಿಯಾಗಿದ್ರು ಕೂಡ ವಿಮಾ ಕಂಪನಿ ಏನಂತಂದ್ರೆ ಪ್ರತಿಯೊಬ್ಬ ರೈತರುಗಳಿಂದ ಕೂಡ ವಿಮಾ ಹಾನಿಯನ್ನ ಭರ್ತಿ ಮಾಡ್ಕೊಂಡಿರುತ್ತೆ. ಆದ್ರೆ ವಿಮಾ ಹಣ ಬಿಡುಗಡೆ ಮಾಡುವಲ್ಲಿ ಕೂಡ ಒಂದು ಗ್ರಾಮದ ರೈತರಿಗೆ ಒಂದು ಪ್ರಮಾಣದ ಹಣ ಇರ್ಬೋದು, ಜೊತೆಗೆ ಇನ್ನೊಂದು ಅಕ್ಕಪಕ್ಕದ ಗ್ರಾಮಗಳಿಗೆ ಕೆಲವೊಂದು ಗ್ರಾಮಗಳಿಗೂ ಕೂಡ ಹಣವನ್ನ ಬಿಡುಗಡೆ ಮಾಡಲ್ಲ. ಈ ಪ್ರಮುಖವಾದಂತಹ ಆರೋಪವನ್ನ ಕಳೆದ 2 ವರ್ಷಗಳಿಂದ ರೈತರು ಆರೋಪ ಮಾಡ್ತಾ ಬಂದ್ರು ಕೂಡ ಇಲ್ಲಿರುವಂತಹ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಬಹುದು, ಕಂಪನಿ ಇಲಾಖೆ ಅಧಿಕಾರಿಗಳಬಹುದು ಮತ್ತು ಜನಪ್ರತಿನಿಧಿಗಳು ದಿವ್ಯ ನಿರ್ಲಕ್ಷ್ಯದಿಂದ ರೈತರು ಕೂಡ ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತಾಡೋದಕ್ಕೆ ತೋಟಗಾರಿಕೆ ಇಲಾಖೆ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಕಾಶಿನಾಥ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈಗ ಧಾರವಾಡ ಭಾಗದಲ್ಲಿ ಈಗ 139 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತ ಮಾವು ಬೆಳೆ ಹಾನಿಯಾಗಿದೆ. ಸೂಕ್ತ ರೀತಿಯಲ್ಲಿ ನಮಗೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಇನ್ಶೂರೆನ್ಸ್ ಕಂಪನಿಯವರು ನಮಗೆ ತಾರತಮ್ಯ ಮಾಡ್ತಿದ್ದಾರೆ, ಅವ್ರ ನಡೆ ಬಗ್ಗೆ ಬೇಸರ ವ್ಯಕ್ತವಾಗ್ತಿದೆ. ಸಾಕಷ್ಟು ಜನರು ಗಮನಕ್ಕೆ ತಂದ್ರೂ ಕೂಡ ನಮಗೆ ಪರಿಹಾರ ಸೂಕ್ತ ರೀತಿಯಲ್ಲಿ ಸಿಕ್ಕಿಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ನಮ್ಮ ಇನ್ಶೂರೆನ್ಸ್ ಈಗ 25-26 ನವೆಂಬರ್ ಡಿಸೆಂಬರ್ ಅಲ್ಲಿ ಕ್ಲೇಮ್ ಆಗುತ್ತೆ ಮೇಡಮ್. ಈಗ ಆಗಂಗಿಲ್ಲ ಮೇಡಮ್. ಅಲ್ಲ, ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ತಾರತಮ್ಯ ಹೆಂಗಾಗ್ತಿದೆ ಅಂದ್ರೆ ಈಗ ಬೇರೆ ಬೇರೆ ನೀವ್ ಹೇಳ್ತಿರೋದು ಸರಿ, ಈಗ ಈ ವರ್ಷದ್ದು ನೀವು ಹೇಳ್ತಿರೋದು, ಬಟ್ ಅವ್ರು ಹೇಳ್ತಿರೋದು ಈ ಹಿಂದೆನೂ ಹಂಗೆ ಆಗಿದೆ ನಮ್ಗೆ. ಬೇರೆ ಪ್ರದೇಶದಲ್ಲಿ ಕಂಪ್ಯಾರಿಸನ್ ಮಾಡಿ ನೋಡಿದಾಗ ನಾವು ಅಲ್ಲಿ ಜಾಸ್ತಿ ಕೊಡ್ತಿದ್ದಾರೆ, ಬಟ್ ನಮಗೆ ಮಾತ್ರ ಕಮ್ಮಿ ಇಲ್ಲಿ ಎಸ್ಟಿಮೇಷನ್ ಮಾಡ್ತಾ ಇದ್ದಾರೆ. ಇದು ಯಾವ ಸೀಮೆ ನ್ಯಾಯ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಮೇಡಮ್, ಅದು ಹವಾಮಾನ ಆಧಾರಿತ ಇರುತ್ತೆ. ಹವಾಮಾನ ಏನ್ ರೆಕಾರ್ಡ್ ಆಗಿರ್ತದೆ ಆ ಬೇಸ್ ಮೇಲೆ ಕ್ಲೇಮ್ ಆಗುತ್ತೆ. ಅದು ರೈತರಿಗೆ ಗೊತ್ತಿರುತ್ತಲ್ವ ಸರ್, ಮಳೆ ಆಧರಿಸಿ ಅಕಾಲಿಕ ಮಳೆ ಬಂದಾಗ ಮಾವು ಬೆಳೆ ನೆಲ ಕಚ್ಚುತ್ತೆ. ಹೌದು, ಅದು ಹವಾಮಾನ ಆಧಾರಿತ ಏನಿರುತ್ತೆ ಮೇಡಮ್, ಬೇಸ್ಡ್ ಆನ್ ಹವಾಮ್ಯಾಗ ಅದು ಇದಾಗುತ್ತೆ. ಈಗ ಕಂಟಿನ್ಯೂಸ್ 4 ವರ್ಷ ಆಯ್ತು ಅದು ಇನ್ಶೂರೆನ್ಸ್ ಕ್ಲೇಮ್ ಆಗ್ತಾ ಇದೆ ಅವ್ರಿಗೆ. ಅದ್ರ ಏನಿರುತ್ತೆ ಪಂಚಾಯತ್ ವೈಸ್ ವೇರಿಯೇಷನ್ ಇರ್ತೈತಿ ಕ್ಲೈಮೇಟ್, ಆ ಬೇಸ್ ಮ್ಯಾಗ ಅವ್ರಿಗೆ ಕ್ಲೇಮ್ ಆಗುತ್ತೆ ಮೇಡಮ್. ಫೈನ್. ಅಂದ್ರೆ ಇದನ್ನ ರೈತರಿಗೆ ಮನವರಿಕೆ ಮಾಡ್ಕೊಡ್ಬೇಕಲ್ಲ ಸರ್, ಯಾವ ಬೇಸಿಸ್ ಮೇಲೆ ಕಡಿಮೆ ಯಾಕೆ ಜಾಸ್ತಿ ಯಾಕೆ ಹೇಳಿದೆ ಮೇಡಮ್. ಎಲ್ಲ ಬಂದು ರೈತರ ಅಪ್ರೋಚ್ ಆದವ್ರಿಗೆ ಎಲ್ಲ ತಿಳಿಸ್ಬಿಟ್ಟು ಅವ್ರಿಗೆ ಹವಾಮಾನ ಡಾಟಾ ತೆಗೆದು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ. ಫೈನ್. ಅಂದ್ರೆ ಕೇಳುವಂತ ಪರಿಸ್ಥಿತಿಲಿ ರೈತರಿಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ, ಬಟ್ ರೈತರು ಬೇರೆದೇ ಕಥೆಯನ್ನು ಹೇಳ್ತಾ ಇದ್ದಾರೆ. ಎನಿವೇಸ್ ಈ ಸುದ್ದಿಯನ್ನು ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಕಾಶಿನಾಥ್ ಅವರೇ, ನ್ಯೂಸ್ 18ಗೆ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ.